ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಪ್ರಿಯ ಮಿತ್ರರು ನಿಮಗೆ ಮೋಸವನ್ನು ಮಾಡಬಹುದು. ಅಂದರೆ ಯಾರನ್ನ ತುಂಬ ಹಚ್ಕೊಂಡಿರ್ತೀರಿ, ತುಂಬ ಆತ್ಮೀಯತೆಯಿಂದ ನೋಡ್ತಾ ಇರ್ತೀರಿ, ಅಂಥವರೇ ಯಾವುದೋ ಒಂದು ಸಂದರ್ಭಕ್ಕೋ ಅಥವಾ ಇನ್ಯಾವುದೋ ಒತ್ತಡಕ್ಕೋ ಕಟ್ಟು ಬಿದ್ದು ನಿಮಗೆ ಮೋಸವನ್ನು ಮಾಡಬಹುದು. ಅಥವಾ ನಿಮ್ಮ ದೌರ್ಬಲ್ಯಗಳನ್ನು ತಿಳ್ಕೊಂಡು ಆ ದೃಷ್ಟಿಯಿಂದ ನಿಮಗೆ ಮೋಸವನ್ನು ಮಾಡಬಹುದು ಅನ್ನುವಂಥದ್ದು ಈ ದಿವಸ ಸೂಕ್ಷ್ಮವಾಗಿ ಗೊತ್ತಾಗ್ತಾ ಇದೆ. ಅವರು ನಿಮಗೇನೋ ಸಂದರ್ಭದಲ್ಲಿ ಆ ಸಮಯಕ್ಕನುಗುಣವಾಗಿ ಕೈ ಕೊಡಬಹುದು ಅನ್ನುವಂಥದ್ದು. ನೀವು ಸ್ವಲ್ಪ ಎಚ್ಚರವನ್ನು ತಪ್ಪಿದ್ರಿ, ಆಗ ತೊಂದರೆಯಾಗತ್ತೆ. ನನ್ನ ಸ್ನೇಹಿತ ಹೀಗಲ್ಲ, ನಾನು ಎಷ್ಟೋ ವರ್ಷಗಳಿಂದ ನೋಡ್ತಾ ಇದ್ದೀನಿ, ಎಲ್ಲ ನಂಬಿಕೆಗಳು ಹುಸಿಯಾಗ್ತಕ್ಕಂತಹ ದಿವಸ. ಅಂತಹ ವಾತಾವರಣವನ್ನು ನೋಡಬೇಕಾಗತ್ತೆ ಅನ್ನುವಂಥದ್ದು. ದೂರದೂರಿನಿಂದ ಏನೋ ಸಿಹಿ ಸುದ್ದಿ ಬರುವಂತಹ ಸಾಧ್ಯತೆ ಇದೆ. ಅದು ನಿಮಗೆ ಸ್ವಾಭಾವಿಕವಾಗಿ ಖುಷಿಯನ್ನು ಕೊಡುವಂಥದ್ದು. ಒಳ್ಳೆಯ ಹಾಸ್ಯ ಮಾಡತಕ್ಕಂತಹ ವ್ಯಕ್ತಿತ್ವವುಳ್ಳವರಿಂದ ನೀವು ಆಕರ್ಷಿತರಾಗ್ತೀರಿ. ಅವರ ಮಾತು, ಅವರ ಹಾಸ್ಯ, ಆ ಸಮಯ ಪ್ರಜ್ಞೆ, ಪ್ರತ್ಯುತ್ಪನ್ನ ಮತಿ ಅಂತ ಏನು ನಾವು ಕರಿತೀವಿ, ಅದು ಎಲ್ಲವುದೂ ಕೂಡ ನಿಮ್ಮನ್ನು ಆಕರ್ಷಣೆ ಮಾಡ್ತಕ್ಕಂತಹದ್ದಾಗತ್ತೆ. ಅಂತಹ ಆಕರ್ಷಣೆಗೆ ನೀವು ಒಳಪಡ್ತೀರಿ ಅನ್ನುವಂಥದ್ದು. ಈ ದಿವಸ ಹಿರಿಯರನ್ನು, ವಯಸ್ಸಾದಂಥವ್ರನ್ನ ನಿರ್ಲಕ್ಷ್ಯ ಮಾಡಬೇಡಿ. ಅವರ ಬಗ್ಗೆ ಹೆಚ್ಚು ಗಮನ ಇಡಿ. ಬೇರೆ ದಿವಸ ಮಾಡಬೇಕು ಅನ್ನುವಂತಹ ತರ್ಕ ಅಲ್ಲ. ಈ ದಿವಸ ನಿರ್ಲಕ್ಷ್ಯ ಮಾಡಿದರೆ ನಿಮ್ಮಿಂದ ಏನೋ ತೊಂದರೆ ಆಯಿತು, ತಪ್ಪಾಯಿತು ಅನ್ನುವಂಥದ್ದು ಉಳಿದು ಬಿಡುತ್ತೆ. ಉತ್ತಮ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಹೆಚ್ಚಿನ ಅವಕಾಶಗಳಿರುತ್ತೆ. ಜೀವನದಲ್ಲಿ ಯಾವುದು ನಮಗೆ ಸರಿಯಾದಂತಹ ಶಾಶ್ವತವಾದಂತಹ ಮಾರ್ಗದರ್ಶಿಯೋ ಅಂತಹ ವಿಚಾರಗಳನ್ನು ಅವಲಂಬಿಸಿ, ಅಂತಹ ವಿಷಯಗಳನ್ನು ಯಾರು ಹೇಳ್ತಾರೋ ಅಂಥವರನ್ನು ಆಶ್ರಯವಾಗಿ ಪಡ್ಕೊಳ್ಳಿ. ಎಲ್ಲವೂ ಕೂಡ ನಿಮ್ಮ ಭವಿಷ್ಯದ ಒಂದು ಉನ್ನತಿಗೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ. ಆರೋಗ್ಯವನ್ನು ಸರಿಯಾದಂತಹ ರೀತಿಯಲ್ಲಿ ಕಾಪಾಡಿಕೊಳ್ಳಿ. ಆರೋಗ್ಯದ ಬಗ್ಗೆ ತಾತ್ಸಾರವನ್ನು ಮಾಡಬೇಡಿ. ಉಮಾಮಹೇಶ್ವರರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಉಮಾಮಹೇಶ್ವರರ ಅನುಗ್ರಹ ನಿಮಗೆ ರಕ್ಷಣೆಯಾಗಿರಲಿ. ಶುಭವಾಗಿ. ವೃಷಭ ರಾಶಿ. ಕುಟುಂಬದಲ್ಲಿ ಅನಿರೀಕ್ಷಿತವಾದಂತಹ ಕೆಲವು ಘಟನೆಗಳನ್ನು ನಡೀಬಹುದು. ನೀವು ಮಾನಸಿಕವಾಗಿ ಹಾಗೆ ಭಯಮುಕ್ತರಾಗಿ ಎಲ್ಲವುದಕ್ಕೂ ಕೂಡ ಸಿದ್ಧವಾಗಿ ಇರಬೇಕಾದಂಥದ್ದಾಗುತ್ತೆ. ಆತ್ಮವಿಶ್ವಾಸದಿಂದ ಮಾತ್ರ ನಿಮ್ಮ ಜೀವನ ಬಹಳ ಹಸನಾಗ್ತಕ್ಕಂಥದ್ದು. ಎಲ್ಲಿ ಆತ್ಮವಿಶ್ವಾಸವನ್ನು ಕಳ್ಕೊಳ್ತಿರೋ ಅಲ್ಲಿ ಯಾವುದೇ ರೀತಿಯ ಉತ್ಸಾಹಕ್ಕೆ ಅಥವಾ ಇನ್ಯಾವುದೋ ಒಂದು ಸಾಹಸದಿಂದ ಮಾಡ್ತಕ್ಕಂತಹ ಕೆಲಸಕ್ಕೆ ಆಸ್ಪದಗಳು ಇಲ್ಲದೇ ಇರತಕ್ಕಂಥದ್ದಾಗತ್ತೆ. ಹಳೆಯ ನೋವುಗಳು ಶರೀರದಲ್ಲಿ ಮರುಕಳಿಸಬಹುದು. ಹಿಂದೆ ಯಾವತ್ತೋ ಏನೋ ಅನುಭವಿಸಿದಂತಹದ್ದು ನೋವು ಮತ್ತೆ ಮತ್ತೆ ನಿಮಗೆ ಕಾಣಿಸ್ಕೊಳ್ಳುವಂತಹ ದಿವಸವಾಗತ್ತೆ. ನಿಮ್ಮ ಕೋಪದಿಂದ ನಿಷ್ಠುರವಾಗ್ತೀರಿ. ಬಾಯಲ್ಲಿ ಏನಿರುತ್ತೋ ಅದನ್ನು ಹಾಗೇ ಹೇಳ್ತಕ್ಕಂತಹ ಸ್ವಭಾವ, ಅತಿಯಾದಂತಹ ಕೋಪ ಮಾಡಿಕೊಳ್ತಕ್ಕಂಥದ್ದು, ಇದರಿಂದ ನಿಷ್ಠುರವಾಗ್ತೀರಿ. ಬುದ್ಧಿವಂತರು ಏನು ಮಾಡ್ತಾರೆ ಅಂತಂದರೆ ಅವರು ಸುಮ್ಮನಾಗಿಬಿಡ್ತಾರೆ. ನಿಮ್ಮನ್ನು ಎಲ್ಲಿಡಬೇಕೋ, ಎಷ್ಟು ಅಂತರವನ್ನು ಕಾಪಾಡಿಕೊಳ್ಬೇಕೋ ಅದನ್ನೆಲ್ಲವನ್ನು ಯೋಚನೆ ಮಾಡಿ ಹಾಗಿದ್ಬಿಡ್ತಾರೆ. ನಿಮಗಿಂತಲೂ ಬಲಿಷ್ಠರಾದಂಥವರು ನಿಮಗಿಂತ ಜೋರಾಗಿ ಕೂಗಾಡ್ತಕ್ಕಂಥದ್ದಾಗತ್ತೆ. ಇದರಿಂದ ವಾತಾವರಣ ಹಾಳಾಗುವಂಥದ್ದು. ಬಂಧುಗಳ ಭೇಟಿಯಿಂದ ಸಮಾಧಾನ ಆಗಬಹುದು. ಆದರೆ ಕೋಪ ಇದ್ದರೆ ಅದೂ ಕೂಡ ಬೇರೆ ರೀತಿಯಲ್ಲಿ ಅರ್ಥವನ್ನು ಕೊಡುತ್ತೆ. ಹಣದ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಿ. ಸ್ವಲ್ಪ ನಷ್ಟಕ್ಕೆ ಅವಕಾಶ ಇದೆ, ನಷ್ಟ ಮಾಡಿಕೊಳ್ಬೇಡಿ ಅನ್ನುವಂಥದ್ದು ಇಲ್ಲಿಯ ಆಶಯವಾಗಿರುತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬುದಾಗಿ 9 ಬಾರಿ ಪಠನೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ. ಕಾರ್ಯನಿಮಿತ್ತವಾಗಿ ಪ್ರಯಾಣವನ್ನು ಮಾಡ್ತೀರಿ. ಯಾವುದೋ ಒಂದು ಪ್ರಯಾಣ ತತ್ಕ್ಷಣದಲ್ಲಿ ಒದಗಿ ಬಂತು ಅಂತಾದರೆ ಅದರ ಹಿನ್ನೆಲೆಯಲ್ಲಿ ಏನೋ ನಿರ್ದಿಷ್ಟವಾದಂತಹ ಕೆಲಸ ಇದೆ. ಆ ಕೆಲಸಕ್ಕೋಸ್ಕರವಾಗಿ ಪ್ರಯಾಣ ಅನ್ನುವಂಥದ್ದನ್ನು ತಿಳಿಬೇಕು. ಹೋದಂತಹ ಕೆಲಸಕ್ಕೆ ಆದ್ಯತೆಯನ್ನು ನೀಡಬೇಕೇ ಹೊರತು ಅದನ್ನು ಹೊರತಾಗಿ ಬೇರೆದನ್ನು ಮಾಡಿದರೆ, ಬೇರೆ ಕಡೆ ಹೋದರೆ
ನೀವು ಹೋಗಿದಂತಹ ಉದ್ದೇಶ ನೆರವೇರುವುದಿಲ್ಲ, ಅದು ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದು. ಮಕ್ಕಳಿಗೆ ಏನೋ ತೊಂದರೆಯಾಗ್ತಕ್ಕಂತಹ ಸೂಚನೆಗಳಿದೆ. ಮಕ್ಕಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಅವರ ಆರೋಗ್ಯ, ವಿದ್ಯಾಭ್ಯಾಸ, ಅವರ ಆಟ ಪಾಠ ಯಾವುದರಲ್ಲೇ ಬೇಕಾದರೂ ಆಗಬಹುದು, ಗಮನ ಪೂರ್ಣವಾಗಿ ಇರಬೇಕು ಅನ್ನುವಂಥದ್ದು. ಪರರ ವಸ್ತು, ಬೇರೆಯವರ ಏನಾದರೂ ಪದಾರ್ಥಗಳು ನಿಮ್ಮ ಕೈಯಲ್ಲಿದ್ದರೆ ಅದರಿಂದ ಸಮಸ್ಯೆ ಆಗತ್ತೆ. ಹಾಗಾಗಿ ವಾಹನ ಇರ್ಬೋದು, ಚಿನ್ನಾಭರಣಗಳಿರ್ಬೋದು, ವಸ್ತ್ರ ಇರ್ಬೋದು, ಇನ್ನು ಏನೇ ಇರ್ಬೋದು, ಬೇರೆಯವರ ಪದಾರ್ಥ ನಿಮ್ಮ ಹತ್ರ ಇದೆ ಅಂತಾದರೆ ಅದನ್ನು ಹಿಂದಿರುಗಿಸಿ, ಅದನ್ನು ಕೊಟ್ಟು ಕೈ ತೊಳ್ಕೊಳ್ಳಿ ಅನ್ನುವಂತಹ ಅರ್ಥ. ಕೈ ತೊಳ್ಕೊಳ್ಳಿ ಅಂತಂದರೆ ನೀರಿನಿಂದ ಕೈ ತೊಳ್ಕೊಳ್ಳಿ ಎನ್ನುವ ಅರ್ಥ ಮಾಡಿಕೊಳ್ಬೇಡಿ. ನಿಮ್ಮದಲ್ಲ ಅಂತ ಹೇಳಿ ಕೊಟ್ಬಿಡ್ಬೇಕು, ಆ ಜವಾಬ್ದಾರಿಯನ್ನು ಕಳ್ಕೊಳ್ಬೇಕು ಅನ್ನುವಂತಹ ಅರ್ಥ. ವಿರೋಧಿಗಳಿಂದ ಒಂದಷ್ಟು ಸಮಸ್ಯೆಗಳಾಗುತ್ತೆ, ಶತ್ರುಗಳು ನಿಮಗೆ ಸಮಸ್ಯೆಯನ್ನು ಮಾಡಬೇಕು ಅಂತಲೇ ಕಾಯ್ತಾ ಇರ್ತಾರೆ. ಅದು ನಿಮಗೆ ಈ ದಿವಸ ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಭೂ ಸಂಬಂಧವಾದಂತಹ ವ್ಯವಹಾರಕ್ಕೆ ಅನುಕೂಲ ಇದೆ, ಆದರೆ ಅದು ಸಮಾಧಾನ ಇಲ್ಲ. ಏನೋ ಭೂ ಸಂಬಂಧವಾದಂತಹ ವಿಚಾರಗಳನ್ನು ಮಾತಾಡಿದರೆ, ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನೋಡಿದಾಗ ನಿಮಗೆ ಅನುಕೂಲ ಆಗುವ ಹಾಗೆ ಕಾಣುತ್ತೆ, ಆದರೆ ನಿಮಗೇ ಸಮಾಧಾನ ಇಲ್ಲ ಅಂತಾದರೆ ಅದನ್ನು ಮಾಡಿ ಏನು ಪ್ರಯೋಜನ ಅನ್ನುವಂಥದ್ದು. ಕುಟುಂಬದಲ್ಲಿ ಆಸ್ತಿಯ ವಿಚಾರಕ್ಕೆ ಮಾತುಕತೆಗಳು ನಡೀಬಹುದು. ಪಿತ್ರಾರ್ಜಿತ್ವೋ, ಪೂರ್ವಾರ್ಜಿತ್ವೋ, ಸ್ವಯಾರ್ಜಿತ್ವೋ ಯಾವುದೇ ಇರಲಿ, ಆ ಆಸ್ತಿಯ ವಿಚಾರಕ್ಕೆ ಒಂದಷ್ಟು ಮಾತುಕತೆಗಳು ನಡೀತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಭೂವರಾಹ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಭೂ ಸಂಬಂಧಿಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇ ಸಮಸ್ಯೆಗಳು, ಏನೇ ಗೊಂದಲಗಳಿದ್ದರೂ ಕೂಡ ಅವೆಲ್ಲ ನಿವಾರಣೆಯಾಗಿ ಫಲವೆಲ್ಲವೂ ಕೂಡ ನಿಮ್ಮ ಪರವಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಗರ್ಭಿಣಿ ಸ್ತ್ರೀಯರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಕಾಲು ನೋವಿನಿಂದ ನಿಮಗೆ ಸಮಸ್ಯೆಗಳು ಹೆಚ್ಚಾಗಬಹುದು ಅನ್ನುವಂಥದ್ದು. ಯಾವ ವಿಚಾರದಲ್ಲೂ ಕೂಡ ಸರಿಯಾದಂತಹ ನಿರ್ಧಾರವನ್ನು ನೀವು ಮಾಡೋಕ್ಕಾಗೋದಿಲ್ಲ. ಅಂದರೆ ಸರಿಯಾದಂತಹ ನಿರ್ಧಾರಕ್ಕೆ ಬರಬೇಕು ನೀವು ಅಂತಂದರೆ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು, ಮಾಡುವಂತಹ ವ್ಯವಹಾರ ಶುದ್ಧವಾಗಿರಬೇಕು ಅನ್ನುವಂಥದ್ದು. ಪ್ರಾಮಾಣಿಕತೆಗೆ ಆದ್ಯತೆಯನ್ನು ನೀಡಬೇಕು ಅನ್ನುವಂಥದ್ದಾಗತ್ತೆ. ಸ್ನೇಹಿತರು, ಬಂಧುಗಳು ಎಲ್ಲರೂ ಕೂಡ ನಿಮ್ಮ ಉಪಯೋಗವನ್ನು ಪಡ್ಕೊಳ್ತಾರೆ ಹೊರತು ನಿಮಗೆ ಯಾವುದೇ ರೀತಿಯ ಅನುಕೂಲಗಳನ್ನು ಮಾಡ್ತಾರೆ ಅನ್ನುವಂಥದ್ದು ತಪ್ಪಾಗಬಹುದು ಅಂತ ಅರ್ಥ. ಉದ್ಯೋಗದ ದೃಷ್ಟಿಯಿಂದ ಹಿನ್ನಡೆಯಾಗಬಹುದು, ಹಾಗಾಗಿ ಅದನ್ನು ಕೂಡ ಗಮನಿಸ್ಕೊಳ್ಬೇಕಾದಂಥದ್ದು. ಸಾಯಂಕಾಲದ ಹೊತ್ತಿಗೆ ಶುಭ ವಾರ್ತೆ ನಿಮ್ಮ ಕಿವಿಗೆ ಬೀಳಬಹುದು. ಅನಗತ್ಯವಾದಂತಹ ಆಲೋಚನೆಗಳಿಂದ ಮಾನಸಿಕವಾದಂತಹ ಬೇಸರ, ನಿಮಗೆ ಯಾವುದು ಸಂಬಂಧಪಟ್ಟಿಲ್ವೋ ಅಂತಹ ವಿಷಯಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆಯವರ ವಿಷಯವಾಗಿ ಮಾತಾಡ್ತೀರಿ, ಅದನ್ನು ಮನಸ್ಸಿನಲ್ಲಿಟ್ಟುಕೊಳ್ತೀರಿ. ಅವರ ಹಾಗೆ, ಇವರು ಹೀಗೆ, ಆ ವಿಷಯ ಹಾಗೆ, ಈ ವಿಷಯ ಹೀಗೆ ಅಂತ ಹೇಳಿ ಮಾತಾಡ್ತೀರಿ. ಮನಸ್ಸು ಕೆಟ್ಟು ಹೋಗುತ್ತೆ. ಕೊನೆಗೆ ಅದನ್ನು ನೋಡ್ತಾ ಹೋದಾಗ ಅದು ಯಾವುದು ಕೂಡ ನಿಮಗೆ ಉಪಯೋಗಕ್ಕೆ ಬರದೇ ಇರತಕ್ಕಂತಹ ವಿಷಯ, ವ್ಯಕ್ತಿ, ವಸ್ತು ಆಗಿರುತ್ತೆ. ಕೊನೆಗೆ ಬೇಸರವನ್ನು ಪಟ್ಕೊಳ್ತೀರಿ. ಸಮಯ ಮೀರಿ ಹೋಗಿರುತ್ತೆ, ಸಮಯ ವ್ಯರ್ಥವಾಗಿರುತ್ತೆ. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವರು ಬಿಳಿ ಎಕ್ಕದ ಹೂವನ್ನು, ಗರಿಕೆಯನ್ನು ಗಣಪತಿಗೆ ಸಮರ್ಪಣೆ ಮಾಡ್ತಾ, ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬುದಾಗಿ 21 ಬಾರಿ ಪಠನೆ ಮಾಡಿ. ಶುಭವಾಗಿ.